ಮಾರ್ನಿಂಗ್ ಗಾಯ್ಸ್. ನಿನ್ನೆ ಪಾರ್ಟಿ ಹತ್ರ ಮಾತಾಡಿದೆ, ಸೋಮವಾರ ಬೆಳಗ್ಗೆನೇ ಅನ್ಲೋಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದರೆ ನೋಡ್ತಾ ಇರ್ಬೋದು, ಗುಂಟೂರೆಲ್ಲ ಬಿಟ್ಟು ಒಂಗಲ್ ನಿಯರ್ ಇದ್ದೀವಿ. ಟೈಮ್ ಬಂದು 9:52. ನೋಡ್ತಾ ಇರ್ಬೋದು, ಡೀಸಲ್ಲು ಅರ್ಧ ಟ್ಯಾಂಕಿಗೆ ಬಂದಿದೆ. ಈ ವಿಜಯವಾಡದಿಂದ ಈ ಕಡೆ ರೋಡ್ ಸೂಪರ್ ಆಗಿದೆ ಗುರು. ನೋಡ್ತಾ ಇರ್ಬೋದು, ಒಂಗಲ್ 65 ಕಿಲೋಮೀಟ್ರ್ ಇದೆ ಇನ್ನು. ರೋಡ್ ಫುಲ್ ಖಾಲಿ ಇರೋದ್ರಿಂದ ಹುಷಾರಾಗಿ ಹೋಗ್ಬೇಕು. ಇಲ್ಲಿ ಕಾರ್ಗಳು ಮಾತ್ರ ಸಿಕ್ಕಾಬಟ್ಟೆ ಓವರ್ ಸ್ಪೀಡಾಗಿ ಬರ್ತವೆ. ನೋಡ್ಗುರು, ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗಲ್ಲ ಅನ್ಸುತ್ತೆ. ಆಮೇಲೆ ರೋಡ್ ನೋಡಿ ಎದ್ದು ಬಿಸಾಗ್ತಾ ಇದೆ, ಕುಣಿತಾ ಇದೆ ಗಾಡಿನೇ. ಅಬ್ಸರ್ವ್ ಮಾಡಿ. ಮುಂದೆ ಎಲ್ಲರ ನಿಲ್ಲಿಸಿ ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡೋಣ ಅಡುಗೆ? ತರಕಾರಿ ಏನೂ ಇಲ್ಲ, ಮಾಡಿದ್ರೆ ಅದೇ ಟೊಮೊಟೊ ಬಾತೆ ಮಾಡಬೇಕು. ಇಲ್ಲ ಮೊಟ್ಟೆ ತಂದು ಏನು ಮಾಡೋದು? ಇಲ್ಲ ಲೆಮನ್ ರೈಸ್ ಮಾಡೋಣ ಅಂದರೆ ಲಿಂಬೆಹಣ್ಣು ಇಲ್ಲ. ಮುಂದೆ ಏನಾರು ತೊಗೊಂಡು ಮಾಡೋಣಂತೆ. ಇಲ್ಲ ಹೋಟ್ಲಲ್ಲೇ ಒಂದು ಟೈಮ್ ತಿನ್ಕೊಂಡು ಹೋಗ್ಬಿಡೋಣ. ಹೋಟ್ಲಲ್ಲೇ ತಿನ್ನೋಣ ಬನ್ನಿ, ಇನ್ನೇನು ಮಾಡೋಕ್ಕಲ್ಲ. ಸೀದಾ ತಿರುಪತಿಗೆ ಹೋದರೆ ನಮ್ಮ ಕರ್ನಾಟಕ ಸ್ಟೈಲ್ ಊಟ ಸಿಗ್ತದೆ, ಅಲ್ಲೇ ತಿನ್ಕೊಂಡು ಹೋಗೋಣ. ಗುರು ನೋಡ್ತಾ ಇರ್ಬೋದು, ಕಲ್ಕತ್ತಾದಲ್ಲಿ ಫೈನ್ ಹಾಕ್ತಾರೆ ಅಂತ ಬಿಚ್ಚಿಕ್ಕಿದೆ. ಹಂಗೆ ಯಾರನ್ನು ಇದನ್ನು ಪಿಕ್ ಮಾಡೋಣ. ಫೈನಲ್ಲಿ ಪಿಟ್ಟಾಗಿದೆ. ಈಗ ಹೊಡೆದು ನೋಡೋಣ ಬನ್ನಿ. ಅದು ಬಿಚ್ಚಿಕ್ಕದ ಮೇಲಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದ್ದು ನನಗಂತೂ. ಆರನ್ನು ಪಿಮ್ ಅನ್ನೋದಷ್ಟೇ. ಈಗ ಪಿಟ್ ಮಾಡಿದ್ದೀವಿ. ಇನ್ನು ಬೇರೆ ಖುಷಿ ಗುರು ಈ ವಾರ ನೋಡ್ಯಾಕೇನೆ. ಊಟ ನೋಡ್ತಾ ಇರ್ಬೋದು, ಮೀಲ್ಸು, ಚಿಕನ್ ಫ್ರೈ ಇದೆ ಹೋಟ್ಲು. ಅಲ್ಲಿಂದ ಊಟ ಮಾಡ್ಕೊಂಡು ಬಿಟ್ಟು 15-20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ನಾವಿದ್ದೀವಿ ಈಗ ಗೂಡೂರು. ಇಲ್ಲಿಂದ 120 ಕಿಲೋಮೀಟ್ರ್ ಇದೆ ಅನಿಸುತ್ತೆ ತಿರುಪತಿ. ಊಟ ಪರವಾಗಿಲ್ಲ, ಚೆನ್ನಾಗಿತ್ತು. ಒಂದು ಟೈಮ್ ಊಟ ಮಾಡ್ತೀನಂದರೆ 200-250 ರೂಪಾಯಿ ಬೇಕು. ಅದಕ್ಕೆ ಅಡುಗೆ ಮಾಡ್ಕೊಂಬಿಟ್ರೆ ಬೆಸ್ಟು. ನಮಗೆ ಬೇಕಾದ ಮಾಡ್ಕೊಂಡು ತಿನ್ಬೋದು. ನಾನೀಗ ಏನಕ್ಕೆ ಮಾಡಲಿಲ್ಲ ಅಂದರೆ ನೀರು ಸ್ವಲ್ಪ ಕಡಿಮೆ ಇತ್ತು. ಆಮೇಲೆ ತರಕಾರಿಗಳು ಅಷ್ಟಕ್ಕಷ್ಟೇ, ಈರುಳ್ಳಿ ಏನೂ ಇರಲಿಲ್ಲ. ಈಗಿರೋ ತರಕಾರಿಲಿ ಇನ್ನೇನು ಮಾಡಿದ್ರೆ ಅದೇ ಟೊಮೊಟೊ ಬಾತ್, ಅದೊಂದೇ ಮಾಡ್ಕೊಂಡು ತಿನ್ನಬೇಕು. ಅದು ತಿಂದೇ ಬೇಜಾರಾಗ್ಬಿಟ್ಟೈತೆ. ಅದಕ್ಕೇ ಹೋಟ್ಲಲ್ಲಿ ತಿಂದಿದ್ದು. ನಾನು ಈಗ ಸೀದಾ ತಿರುಪತಿಗೆ ಹೋಗಿ ಸಿಗ್ತೀನಿ. ಟೈಮ್ ಬಂದಾಗಿದೆ 9 ಗಂಟೆ. ನಾವಿದ್ದೀವಿ ಕರ್ನಾಟಕದಲ್ಲಿ ಎಂಟ್ರಿ ಆಗಿದ್ದೀವಿ. ಜಸ್ಟ್ ಈಗ ತಾನೇ ಎಂಟ್ರಿ ಆಗಿದ್ದೀವಿ. ಕೋಲಾರ ಇಲ್ಲಿಂದ 52 ಕಿಲೋಮೀಟ್ರ್ ಇದೆ. ಅಷ್ಟು ಡೀಸೆಲ್ ಹಾಕ್ಸ್ಕೋಬೇಕು. ಫುಲ್ ಎಂಟಲ್ಲಿ ಹೋಗ್ಬಿಟ್ಟಿದೆ.
ಅಲ್ಲೇ ಆಂಧ್ರದಲ್ಲಿ ಹಾಕ್ಸೋಣ ಅಂತ ನೋಡಿದೆ, 98 ರೂಪಾಯಿ ಇದೆ ಡೀಸೆಲ್ ರೇಟು. ನೀವು ಲೆಕ್ಕ ಹಾಕೊಳ್ಳಿ ಪೆಟ್ರೋಲಿನ ಎಷ್ಟಿರ್ಬೋದು. ಮುಳುಗು ಬಾಗ್ಲು ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದೇನೋ. ಚಳಿ ಹಾಕೊಂಡು ಗುಪ್ತೈತೆ ಗುರು, ಯಪ್ಪ ದೇವ್ರೆ. ಜನವರಿಲಿ ಇನ್ನೆಷ್ಟು ಚಳಿ ಇರುತ್ತೋ ಏನೋ. ನಿದ್ದೆ ಬೇರೆ ಹಿಡಿತೈತೆ. ಸೀದಾ ಪಾಯಿಂಟ್ಗೆ ಹೋಗಿ ಮನಿಕೋಬೇಕು. ಸೋಮವಾರನೇ ಅನ್ಲೋಡು ಕನ್ಫರ್ಮ್ ಆಗೈತೆ. ಸೀದಾ ಮನೆ ಹತ್ರ ಹೋಗೋಷ್ಟಲ್ಲ 11:30 12 ಗಂಟೆ ಆಗೋಗುತ್ತೆ. ಇಲ್ಲ ಗಾಡಿಲೇ ಮನಿಕೊಂಡು ಬೆಳಗ್ಗೆ ಮನೆಗೆ ಹೋಗಿ ನೀಟಾಗಿ ಸ್ನಾನ ಮಾಡಿಕೊಂಡು ನಾಳೆ ನೈಟು ಇಲ್ಲ ಸೋಮವಾರ ಬೆಳಗ್ಗೆನೇ 6:30 7 ಗಂಟೆಗೆ ನೋ ಎಂಟ್ರಿ ಸ್ಟಾರ್ಟ್ ಆಗೋ ಅಷ್ಟಲ್ಲೇ ಸೀದಾ ಡಾಬಾಸ್ಪೇಟೆಗೆ ಹೊರಟು ಬಿಡಬೇಕು. ಇಲ್ಲೇ ಎಗ್ ರೈಸು ಏನೋ ಬಿರಿಯಾನಿನೋ ಏನೋ ತಿನ್ಕೊಂಡು ಹೋಗೋಣ. ರೋಡ್ ಕಿತ್ತೋಗ್ಬಿಟ್ಟೈತೆ. ಎತ್ತು ಬಿಸಾಕ್ತೈತೆ ಗುರು ಹಂಗೆ. ಒಂಚೂರು ಒಂದು 6-7 ಕಿಲೋಮೀಟ್ರ್ ಹಂಗೆ ಇದೆ ರೋಡು. ಅಲ್ಲಲ್ಲಿ ಪ್ಯಾಚು ಅಲ್ಲಲ್ಲಿ ರೆಡಿ ಮಾಡಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೇನು ಇಲ್ಲೆಲ್ಲೂ ಸಿಗಲ್ಲ. ಕೋಲಾರಿಗೆ ಹೋಗಿ ಊಟ ಮಾಡಬೇಕು. ಕೋಲಾರಿಗೆ ಹೋಗ್ತೀನಿ. ಪ್ರೆಸೆಂಟ್ ನಾವಿದ್ದೀವಿ ಹೊಸಕೋಟೆ ಟೋಲು ಕಾಣ್ತಾ ಇರ್ಬೋದು. ಈಗ ಇಲ್ಲೇ ಹೊಸಕೋಟೆ ಟೋಲಲ್ಲಿ ಬನಶಂಕರಿ ಹೋಟೆಲ್ ಇದೆ, ಕಾಣ್ತಾ ಇದೆಯಾ? ಇಲ್ಲೋಗಿ ಒಂದು ಕುಷ್ಕ ಆಫ್ ಕಬಾಬ್ ತಿನ್ಕೊಂಬಂದೆ. ನಮ್ಮ ಗಾಡಿ ನೋಡ್ತಾ ಇರ್ಬೋದು ನಿಂತೈತೆ. ಬನ್ನಿ, ಇಲ್ಲಿಂದ ನಾನು 30 ಕಿಲೋಮೀಟ್ರ್ ಐತೆ, ಸೀದಾ ಹೋಗ್ಬಿಡೋಣ. ಎಷ್ಟು ಕೋಲ್ಡ್ ಇದೆ ಅಂದರೆ, ಈಗ ಊಟ ಮಾಡ್ಕೊಂಡು ಕೈ ತೊಳೆದ್ನಲ್ಲ ಹಂಗಂಗೆ ಇಟ್ಕೊತಾ ಇದೆ. ಯಪ್ಪ ದೇವರೇ, ಭಯಂಕರ ಅಂದರೆ ಭಯಂಕರ. ಆಲ್ರೆಡಿ ಫಾಗ್ ಬೀಳ್ತಾ ಇದೆ. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿದೆಯಲ್ಲೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಓವರ್ ಚಳಿ ಇದೆ ಗುರು. ಎದೆನೇ ಹಂಗೆ ಸ್ಟ್ರಕ್ ಆಗ್ತಾ ಇದೆ, ತಡಿಯೋಕ್ಕೆ ಆಗ್ತಾ ಇಲ್ಲ. ಅದೇನಿದು ಮೂನೇ ಆಗ್ತಾ ಇಲ್ಲ ಗಾಡಿ ಗುರು. ಟೈಮ್ ಬಂದು ಮಧ್ಯರಾತ್ರಿ 2:30 ಆಗಿದೆ. ಯಾಕಪ್ಪ ಇಷ್ಟು ಲೇಟು ಅಂದರೆ, ಸಿಕ್ಕಾಪಟ್ಟೆ ಜಾಮು. ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳು ತನಕನೂ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸರ್ವಿಸ್ ರೋಡಲ್ಲಿ ಬಿಟ್ಟರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಮು. ಈಗ ಸೀದಾ ನಮ್ಮ ಏರಿಯಾಗೆ ಬಂದು ಗಾಡಿ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಹೊರಡಬೇಕು. ಅಂದರೆ ಇಲ್ಲಿಂದ ಬೇಗನೆ ಬಿಡ್ತೀನಿ, ಒಂದು 7 ಗಂಟೆ ಹಂಗೆ. ಯಾಕಂದರೆ ಇಲ್ಲಿ ನೋ ಎಂಟ್ರಿ ಬೇರೆ ಎಲ್ಲ ಬಿಡೋಲ್ಲ ಗಾಡಿ. ಸೀದಾ ಯೂಟರ್ನ್ ಮಾಡಿಕೊಂಡು ಸೀದಾ ಡಾಬಾಸ್ಪೇಟೆಗೆ ಹೋಗೋದು. ನಾಳೆ ಮಧ್ಯಾಹ್ನ ಎಲ್ಲ ಸಂಜೆ ಒಳಗಡೆ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿಸ್ಕೊಳ್ಳೋಣ. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೋಗೋದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.